ಗೌರವ ಅತಿಥಿ ಉಪನ್ಯಾಸಕರಿಗೆ ಒಂದೇನೋ ಬೆಲೆ ಕೊಟ್ಟಾಗ ಆಗ್ತದ ಅನ್ನೋದು ಒಂದು ಕಳಕಳಿಯ ಮನವಿ. ಜೊತೆಗೆ ನಾವು ಮುಂದೆ ಆಗುವಂತಹ ನೇಮಕಾತಿಗಳಿಗೆ ನೀವು ನಮ್ಮ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಪರಿಗಣಿಸಬೇಕು ಸರ್. ಅಂದ್ರೆ ಇಲ್ಲಿ ಮಾಡಿರುವಂತಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಮಾಡಿದೀವಿ ಅಂದಾಗ ಆ ಸೇವೆ ಪರಿಗಣಿಸಿದ್ರೆ ನಮ್ಗೆ ಒಂದು ಬೆಲೆ ಸಿಕ್ಕಾಗ್ತದ ಅನ್ನೋದು ಒಂದು ಅತಿ ಮುಖ್ಯವಾದ ಕಳಕಳಿಯ ಮನವಿ. ಇನ್ನೊಂದು ಸರ್, ಇದಂತೂ ಎಲ್ಲ ಲಕ್ಷಾಂತರ ಒಂದು ಶಿಕ್ಷಕ ಆಕಾಂಕ್ಷಿಗಳ ಒಂದು ಬೇಡಿಕೆ. ಕಾಯಂ ಉಪನ್ಯಾಸಕರ ಮತ್ತು ಶಿಕ್ಷಕರ ನೇಮಕಾತಿಯನ್ನ ತಾವು ಮಾಡಬೇಕು ಸರ್. ಬಹಳಷ್ಟು ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದೀವಿ. ಜೊತೆಗೆ ತಾವು ಕೂಡ ಆಶ್ವಾಸನೆ ಕೊಟ್ಟಿದ್ದೀರಿ, ಒಳ ಮೀಸಲಾತಿ ವರದಿ ಬಂದು ಮಾರನೇ ದಿನಾನೇ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ. ತಾವು ಮಾಡ್ತೀರಿ ಅಂತ 100% ನಮಗೆ ನಂಬಿಕೆ ಇದೆ. ಆದರೆ ನೀವು ಅದನ್ನು ದಯವಿಟ್ಟು ಅತಿಥಿ ಉಪನ್ಯಾಸಕರ ಮೇಲಿನ ಕಾಳಜಿ, ಆಮೇಲೆ ಕಾಯಂ ಉಪನ್ಯಾಸಕರು ಮತ್ತು ಶಿಕ್ಷಕರ ಮೇಲಿನ ಮುತುವರ್ಜಿ ವಹಿಸಿ ಆ ಶಿಕ್ಷಣ ಇಲಾಖೆಗೆ ತಮ್ಮದೊಂದು ಕೊಡುಗೆಯನ್ನ ನೇಮಕ ಮಾಡ್ಕೊಂಡು ಮೂಲಕ ಸಲ್ಲಿಸಬೇಕಂತ ಕೇಳ್ಕೊತೀನಿ. ಇನ್ನೊಂದು ಸರ್, ತಮ್ಮ ತಂದೆಯವರು 90ರ ದಶಕದಲ್ಲಿ ಸೋಲಿಲ್ಲದ ಸರ್ದಾರ ಅಂತ ಹೆಸರುವಾಸಿ ಆಗಿದ್ರು. ಇನ್ನೊಂದು ಕಡೆ ಹೇಳಿದ್ರಿ, ಸ್ವರ್ಭಾ ಕ್ಷೇತ್ರಕ್ಕೆ ನಾಮಪತ್ರ ಕೊಟ್ಟು ವಾಪಸ್ ಓಟ್ ಹಾಕ್ಲಿಕ್ಕೆ ಹೋಗಿದ್ರಂತೆ. ನೀವು ಕೆಲಸದ ಬಿಡಿಸೋದು ನಿಮಗೆ. ಆದ್ರೆ ಅಲ್ಲಿ ಆ ಜನತೆಯವರನ್ನ ಅತಿ ಅಂತರದ ಬಹುಮತದಿಂದ ಆಯ್ಕೆ ಮಾಡಿದ್ರು. ಅವ್ರ ಕಾರ್ಯ ಮತ್ತು ಅವ್ರ ಸಾಧನೆಯನ್ನ ನಾವು ಇವತ್ತು ಸೋಲಿಲ್ಲದ ಸರ್ದಾರ ಅಂತ ನೆನಪಿಟ್ಕೊಂಡಿದ್ವಿ. ಹಂಗೆ ನಿಮ್ಮನ್ನ ಶಿಕ್ಷಣದ ಸರ್ದಾರ ಅಂತ ನಾವೆಲ್ಲ ನೆನಪಿಟ್ಕೋಬೇಕಂದ್ರೆ ಎಲ್ಲ ಉಪನ್ಯಾಸಕರ ಪರವಾಗಿ ಅತಿಥಿ ಉಪನ್ಯಾಸಕರ ವೇತನ, ಅವರ ಸೇವಾ ಭದ್ರತೆ, ಅವ್ರ ಮೇಲೆ ಒಂದು ವಿಶೇಷ ಕಾಳಜಿ ತಮ್ಮ ಕಡೆಯಿಂದ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ನೇಮಕಾತಿಯನ್ನ ಆದಷ್ಟು ಬೇಗ ಮಾಡಿ ಸರ್. ಬಹಳಷ್ಟು ಜನ ಕಾಯ್ತಾ ಇದ್ದೀವಿ. ಇದು ಲಕ್ಷಾಂತರ ಶಿಕ್ಷಕ ಆಕಾಂಕ್ಷಿಗಳ ಪರವಾಗಿ ಒಂದು ವಿನರ್ಮ ನಮನ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸ್ನೇಹಿತರೆ. ಇವತ್ತು ಶಿಕ್ಷಕರ ನೇಮಕಾತಿಯನ್ನು ಒಳಗೊಂಡಂತೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಲಾ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅಂತಕ್ಕಂಥದ್ದು. ಶಿಕ್ಷಣ ಸಚಿವರು ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಶಿಕ್ಷಕರ ನೇಮಕಾತಿಗಳನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಹೆಸರು ಅಜರಾಮರವಾಗಿ ಉಳಿಬೇಕಾದರೆ ಅವರು ಅತಿ ಶೀಘ್ರದಲ್ಲಿಯೇ ಶಿಕ್ಷಕರ ನೇಮಕಾತಿ ಏನು ಭಾಳಷ್ಟು ಹುದ್ದೆಗಳು ಏನು ಖಾಲಿ ಇವೆಯಲ್ಲ ಕರ್ನಾಟಕದಲ್ಲಿ, ಆ ಎಲ್ಲ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವುದರ ಮೂಲಕ ಕಾಯಂ ಶಿಕ್ಷಕರು ಮತ್ತು ಕಾಯಂ ಉಪನ್ಯಾಸಕರನ್ನು ನೇಮಕಾತಿಯ ಜೊತೆಗೆ ಕೆಲವೊಂದಿಷ್ಟು ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅಂತಕ್ಕಂಥದ್ದು. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೈಲ್ಹೊಂಗಲ್ ಒಂದು ಕಾಲೇಜಿನಲ್ಲಿ ಅವರು ಒಂದು ಕಾರ್ಯಕ್ರಮದ ಅಂಗವಾಗಿ ಬಂದಂಥ ಸಂದರ್ಭದಲ್ಲಿ ಈ ಮನವಿಯನ್ನು ಸಲ್ಲಿಸಲಾಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಮಾಹಿತಿ. ಇಂಥ ಒಂದು ಪ್ರಮುಖವಾದಂಥ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.